2025 ಸೆಪ್ಟೆಂಬರ್ 23ರಂದು ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದ ಮಸ್ತೂಂಗ್ ಜಿಲ್ಲೆಯ ದಶ್ಟ್ ಪ್ರದೇಶದಲ್ಲಿ ಜಾಫರ್ ಎಕ್ಸ್‌ಪ್ರೆಸ್ ರೈಲು ಮೇಲೆ ಭಯೋತ್ಪಾದಕ ದಾಳಿ ನಡೆದಿದೆ. ಈ ದಾಳಿಯಲ್ಲಿ ಕನಿಷ್ಠ 4 ಮಂದಿ ಗಾಯಗೊಂಡಿದ್ದಾರಂತೆ. ರೈಲು ಪೇಶಾವರ್ನಿಂದ ಕೆಟ್ವಾ ಕಡೆ ಹೋಗ್ತಿದ್ದಾಗ ಸ್ಪೆಜ್ಜನ್ ರೈಲು ನಿಲ್ದಾಣದ ಸಮೀಪದಲ್ಲಿ ರೈಲು ಹಳಿಯಲ್ಲಿ ಇಡಲಾದ ಸ್ಫೋಟಕ ಸಾಧನ ಸ್ಫೋಟಗೊಂಡಿತು. ಈ ಸ್ಫೋಟದಿಂದ ರೈಲು ಹಳಿ ತಪ್ಪಿದ್ದು 6 ಬೋಗಿಗಳು ಉರುಳಿ ಹೋಗಿವೆ. ಸಂಪೂರ್ಣ ಪಲ್ಟಿಯಾಗಿ ರೈಲಿನಲ್ಲಿದ್ದ ಸುಮಾರು 270 ಪ್ರಯಾಣಿಕರಿಗೆ ಗಾಯವಾಗಿದೆ. ಘಟನೆಯ ತಕ್ಷಣವೇ ರಕ್ಷಣಾ ತಂಡಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ರು. ಗಾಯಾಳುಗಳನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿದ್ರು. ರೈಲು ಸೇವೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದು, ಹಾನಿಗೊಳಗಾದ ಹಳಿಯನ್ನ ಪುನಃ ಸ್ಥಾಪಿಸಲು ಕಾರ್ಯಾಚರಣೆ ಆರಂಭಿಸಲ್ಪಟ್ಟಿತು. ಈ ದಾಳಿ ಜಾಫರ್ ಎಕ್ಸ್‌ಪ್ರೆಸ್ ರೈಲು ಮೇಲೆ ನಡೆದ 10ನೇ ದಾಳಿಯಾಗಿದೆ. ಹಿಂದೆ ಮಾರ್ಚ್ 11, 2025ರಂದು ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ BLA ಸಂಘಟನೆಯು ರೈಲು ಹೈಜಾಕ್ ಮಾಡಿ 64 ಜನರನ್ನ ಹತ್ಯೆಗೈದಿತ್ತು. ಜೂನ್ 18, 2025ರಂದು ಸಿಂಧ್ ಪ್ರಾಂತ್ಯದ ಜೋಕೋಬಾಬಾದ್ ಜಿಲ್ಲೆಯಲ್ಲಿ ರೈಲು ಹಳಿಯಲ್ಲಿ ಬಾಂಬ್ ಸ್ಫೋಟಗೊಂಡು 6 ಬೋಗಿಗಳು ಉರುಳಿದ್ವು. ಈ ದಾಳಿಗಳು ಪಾಕಿಸ್ತಾನದ ರೈಲು ಭದ್ರತಾ ವ್ಯವಸ್ಥೆಯ ದುರ್ಬಲತೆಯನ್ನು ತೋರಿಸುತ್ತವೆ. ಪಾಕಿಸ್ತಾನ ರೈಲ್ವೆ ಅಧಿಕಾರಿಗಳು ಇತ್ತೀಚೆಗೆ ನಡೆದ ದಾಳಿಗಳ ಹಿನ್ನೆಲೆ ರೈಲು ಮಾರ್ಗದ ಭದ್ರತೆ ಹೆಚ್ಚಿಸಲು ಕ್ರಮವನ್ನ ಕೈಗೊಂಡಿದ್ದಾರೆ. ಸ್ಥಳೀಯ ಅಧಿಕಾರಿಗಳು ರೈಲು ಸೇವೆಗಳು ಪುನಃ ಆರಂಭಿಸಲು ಭದ್ರತಾ ಪರಿಶೀಲನೆಗಳನ್ನ ನಡೆಸುತ್ತಿದ್ದಾರೆ. ರೈಲು ಸಚಿವ ಹನೀಫ್ ಅಬ್ಬಾಸಿ ಈ ದಾಳಿಯ ಕುರಿತು ತನಿಖೆ ನಡೆಸಲು ಆದೇಶ ನೀಡಿದ್ದಾರೆ. ಈ ಘಟನೆಗಳು ಬಲೂಚಿಸ್ತಾನ್ ಪ್ರಾಂತ್ಯದ ಭದ್ರತಾ ಸಮಸ್ಯೆಯನ್ನ ಭ್ರಷ್ಟಾಚಾರ ವಿರೋಧಿ ಚಟುವಟಿಕೆಗಳನ್ನ ಪ್ರತಿಬಿಂಬಿಸುತ್ತವೆ. ಈ ದಾಳಿಯು ಕೆಲವೇ ಗಂಟೆಗಳ ಹಿಂದೆ ನಡೆದ ಇನ್ನೊಂದು ಸ್ಫೋಟದ ನಂತರ ಸಂಭವಿಸಿದ್ದು, ಇದು ಸೇನಾ ಸಿಬ್ಬಂದಿ ರೈಲು ಹಳಿಯನ್ನ ತೆರವುಗೊಳಿಸುತ್ತಿದ್ದಾಗ ಸಂಭವಿಸಿದೆ. ಸತತ 2 ದಾಳಿಗಳು ಈ ಸೂಕ್ಷ್ಮ ಪ್ರದೇಶದ ಪ್ರಮುಖ ಸಾರಿಗೆ ಮಾರ್ಗಗಳ ಭದ್ರತೆಯನ್ನ ಪ್ರಶ್ನಿಸುತ್ತಿವೆ. ಪಾಕಿಸ್ತಾನದ ರೈಲ್ವೆ ಅಧಿಕಾರಿಗಳು ತಿಳಿಸಿದಂತೆ ಸ್ಫೋಟಕವನ್ನ ರೈಲ್ ಟ್ರ್ಯಾಕ್ ನ ಬಳಿ ನೆಲದಲ್ಲಿ ಇಡಲಾಗಿತ್ತು. ರಕ್ಷಣಾ ಸೇವೆಗಳು ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ರೈಲ್ವೆ ಸಚಿವ ಹನೀಫ್ ಅಬ್ಬಾಸಿ ತನಿಖೆಗೆ ಆದೇಶ ನೀಡಿದ್ದಾರೆ. ಸ್ಥಳೀಯ ಪೊಲೀಸ್ ಮತ್ತು ಸೇನಾ ಸಿಬ್ಬಂದಿ ಸ್ಥಳದಲ್ಲಿ ನಿಯಂತ್ರಣ ಕಾಯ್ದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಘಟನೆ ಬಲೂಚಿಸ್ತಾನದ ಶಾಂತಿ ಮತ್ತು ಸ್ಥಿರತೆಯನ್ನ ಹಾಳು ಮಾಡಿದ್ದು, ಕೇಂದ್ರ ಸರ್ಕಾರ ತಕ್ಷಣ ಕ್ರಮವನ್ನ ತೆಗೆದುಕೊಳ್ಳುವ ಅಗತ್ಯವಿದೆ. ಪ್ರಯಾಣಿಕರ ಸುರಕ್ಷತೆಯನ್ನ ಖಚಿತಪಡಿಸಲು ರೈಲು ಮಾರ್ಗಗಳಲ್ಲಿ ಹೆಚ್ಚಿನ ನಿಗಾವನ್ನ ವಹಿಸಬೇಕು ಎಂದು ಆಗ್ರಹ ಮಾಡಿದೆ. ಬಲೂಚಿಸ್ತಾನ್ ಪ್ರದೇಶವು ದೀರ್ಘಕಾಲದಿಂದ ಭ್ರಷ್ಟಾಚಾರ ಮತ್ತು ಬಲೂಚ್ ವಿಭಜನಕಾರರ ದಾಳಿಗಳಿಗೆ ತುತ್ತಾಗಿದೆ. ಈ ಘಟನೆಗಳು ಸ್ಥಳೀಯ ಸುರಕ್ಷತೆ ಮತ್ತು ಅಭಿವೃದ್ಧಿಯ ಮೇಲೆ ಪ್ರಶ್ನೆಗಳನ್ನ ಎಬ್ಬಿಸುತ್ತಿವೆ. ಅಧಿಕಾರಿಗಳು ಭದ್ರತೆಯನ್ನ ಬಲಪಡಿಸಲು ಮತ್ತು ಸಾಮಾನ್ಯ ಪರಿಸ್ಥಿತಿಯನ್ನ ಮರುಸ್ಥಾಪಿಸಲು ಕ್ರಮವನ್ನ ಕೈಗೊಂಡಿದ್ದಾರಂತೆ. ನೋಡಿದ್ರಲ್ಲ, ಪಾಕಿಸ್ತಾನದಲ್ಲಿ ಇನ್ನು ಎಂತೆಂಥ ಘಟನೆಗಳು ನಡೀಲಿಕ್ಕಿದೆಯೋ ಆ ದೇವರಿಗೆ ಗೊತ್ತು.